ನಾನಿವತ್ತು ಬೆಳಗ್ಗೆನೇ ಎದ್ದು ಎಳ್ನೀರು ಕಟ್ ಮಾಡ್ಸೋಣ ಅಂದ್ಬಿಟ್ಟು ನಮ್ಮ ಹುಡುಗರು ಬಂದಿರೋದು ಬೆಳಗ್ಗೆನೇ ಎದ್ದು ಹೊಲ್ದ ಹತ್ರ ಹೋದೆ. ನಮ್ಮ ಹುಡುಗ ಯಾಕೋ ಬೆಳಗ್ಗೆನೇ ಮರ ಹತ್ತೋಕ್ಕಿಂತ ಮುಂಚೆನೇ ಈ ಸಲ ಯಾಕೋ ನಿಂದು ತೋಟದಲ್ಲಿ ಇಳುವರಿ ಕಮ್ಮಿ ಆಗಿದೆ, ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ನೀರು ಕೊಟ್ಟಿಲ್ಲ, ಗೊಬ್ಬರ ಕೊಟ್ಟಿಲ್ಲ ಅಂತ ಬೆಳಗ್ಗೆನೇ ತಲೆಗೆ ಹುಳ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅಯ್ಯೋ ಇದ್ದಷ್ಟು ಹೆಂಗೋ ಆದಂಗೆ ಆಗಲಿ ಕುಯ್ಯಪ್ಪ ಅಂತ ನಾನು ಹೇಳ್ಕೊಂಡು ಕುಯ್ಸ್ತು ಕಟ್ ಮಾಡಿದೆ. ಆಮೇಲಿಂದ ಈ ಥರದೊಂದು ಮಿಷಿನ್ ತೊಗೋಬೇಕು, ನಾನು ಮನೆಗೆ ಕಾಯಿ ಕಡೆಗೆ ಯೂಸ್ ಆಯ್ತದೆ, ಇದು ಹೆಂಗೆ ಯೂಸ್ ಮಾಡೋದು ಸ್ವಲ್ಪ ಹೇಳ್ಕೊಡು ಅಂತ ಸ್ಟಾರ್ಟ್ ಮಾಡಿದೆ. ಅವನು ಈ ಥರ ಫಸ್ಟು ಎಡದ ಕಡೆದು ಹಾಕ್ಕೋಬೇಕು, ಆಮೇಲೆ ಬಲ್ಲ ಕಡೆದು ಹಾಕ್ಕೋಬೇಕು ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಬೆಲ್ಟು ಚೈನು ಎಲ್ಲ ಇರ್ತವೆ, ಅದು ಮತ್ತು ಕ್ಲ್ಯಾಂಪ್ಗೆಲ್ಲ ಸೇರಿಸ್ಕೋಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ದ. ಅದಾದಮೇಲೆ ಹಿಂಗೆ ಕ್ಲ್ಯಾಂಪೆಲ್ಲ ಇರ್ತವೆ ಹಾಕ್ಕೋಬೇಕು, ಈ ಥರ ಒಂದು ಸೇಫ್ಟಿಗೆ ಸಪೋರ್ಟಿವ್ ಆಗಿ ಒಂದು ಹಗ್ಗ ಕಟ್ಕೋಬೇಕು ಅಂತೆಲ್ಲ ಹೇಳ್ಕೊಟ್ಬಿಟ್ಟು ಮೇಲೆ ಕಾಯಿ ಎಳ್ನೀರೆಲ್ಲ ಬಿಡೋಕ್ಕೆ ಒಂದು ಹಗ್ಗ ಕೊಕ್ಕೆ ಮಾಡಿಸ್ಕೊಂಡು ಹಗ್ಗ ಇಟ್ಕೊಂಡಿರ್ಬೇಕು. ಅದಾದಮೇಲೆ ಇದೆಲ್ಲ ಹೇಳಾದ್ಮೇಲೆ ಅವ್ನು ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೆ. ಅಲ್ಲಿ ಸ್ವಲ್ಪ ಬೆಲ್ಟ್ ಥರ ಇರ್ತದೆ, ಅಲ್ಲಿ ಬೆಲ್ಟ್ಗೆ ಕಾಲು ಸಿಕ್ಸ್ಕೊಂಡು ಈ ಥರ ನಿಧಾನಕ್ಕೆ ಹತ್ತಬೇಕು. ಅವರೇನು ಡೈಲಿ ಹತ್ತು ಅಭ್ಯಾಸ ಆಗ್ಬಿಟ್ಟು ಏನು ಹಿಂಗೆ ಕಣ್ಣು ಮುಚ್ಕೊಂಡ್ಬಿಟ್ಟು ಅಷ್ಟರಲ್ಲಿ ಮರದ ಮೇಲೆ ಇರ್ತಾರೆ. ಆಮೇಲೆ ಹತ್ಬಿಟ್ಟು ಯಾವಾಗಲೂ ಕಾಯಿ ಕೀಳೋಕ್ಕಿಂತ ಮುಂಚೆ ಯಾವಾಗಲೂ ಮರ ಕ್ಲೀನ್ ಮಾಡಿಬಿಟ್ಟೇ ಎಳ್ನೀರು ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗಲೂ ಮರ ಮಾತ್ರ ಚೆನ್ನಾಗಿ ಕ್ಲೀನ್ ಮಾಡ್ಕೊಡ್ತಾನೆ ನೀಟಾಗಿ. ಯಾವಾಗಲೂ ನಾನು ಅದಕ್ಕೆ ಯಾವಾಗಲೂ ಇವನಿಗೆ ಎಳ್ನೀರು ಕಟ್ ಮಾಡ್ಕೋಗಪ್ಪ ಅಂತ ಹೇಳ್ತಾ ಇರ್ತೀನಿ. ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗ್ಬಿಟ್ಟು ಸಪೋರ್ಟಿವ್ ಆಗಿರೋ ಹಗ್ಗ ಇರ್ತಲ್ಲ, ಅದನ್ನ ಬೆನ್ಗೆ ಹಾಕೋತಾರೆ. ಬೆನ್ಗೆ ಹಾಕ್ಕೊಂಡು ಫ್ರೀಯಾಗಿ ಆರಾಮಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಮರದ ಮೇಲೆ. ನೋಡಿ ಯಾವ ಸಪೋರ್ಟಿವ್ ಇಲ್ಲ ಏನಿಲ್ಲ, ಆರಾಮಾಗಿ ಕೈ ಕೆಳಗಡೆ ನಿಂತಿರಂಗೆ ನಿಂತವ್ರೆ. ಆಮೇಲೆ ಯಾಕೋ ಇದು ತಾರು ಸ್ವಲ್ಪ ಬಲ್ತದೆ ನೋಡಪ್ಪ ಚೆಕ್ ಮಾಡ್ತೀನಿ ಇರುವ, ಸ್ವಲ್ಪ ಜಾಸ್ತಿ ಎಳ್ನೀರು ಸ್ವಲ್ಪ ಬಲ್ತ್ಬಿಟ್ಟಿರಂಗದೆ ಅಂದ್ಬಿಟ್ಟು ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಅಷ್ಟೇನು ಬಲ್ತಿಲ್ಲ ಅಂದ್ಬಿಟ್ಟು ಅವನೇ ಹಾಕ್ಕೊಂಡ ಆ ಎಳ್ನೀರನ್ನು ಚೆಕ್ ಮಾಡಿರೋ ಎಳ್ನೀರನ್ನು ಅಲ್ಲೇ ಮರದ ಮೇಲೆ ಕುಡ್ಕೊಂಡು ಅದೊಂದು ತಾರನ್ನು ಕೊಯ್ದು ಕೆಳಗಿಳುತ್ತಾ. ಆಮೇಲೆ ಅದೇ ಮರದಲ್ಲಿ ಇನ್ನೊಂದು ತಾರಿತ್ತು. ಯಾವಾಗಲೂ ನಮ್ಮ ಮರದಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಎಳ್ನೀರು, ಯಾಕೆಂದರೆ ನೀರು ಕಮ್ಮಿ ಕಲ್ಲಿನಲ್ಲಾಗಿರೋದ್ರಿಂದ ಸ್ವಲ್ಪ ಸ್ವೀಟಾಗಿರ್ತವೆ. ಆಮೇಲೆ ಅವರಪ್ಪ ಎಲ್ಲನೂ ಕುಯ್ದು ಕಟ್ ಮಾಡಿರೋ ತಾರೆಲ್ಲನೂ ಹೊತ್ತು ಒಂದು ಕಡೆ ಸ್ಟೋರ್ ಮಾಡ್ಕೋತಾಯಿದ್ರು. ಅವ್ರ ಪಾಡ್ಗೆ ಅವ್ರು ಎಳ್ನೀರು ಕುಯ್ತಾ ಇರಲಿ ಅಂದ್ಬಿಟ್ಟು ನಾನು ಹಂಗೆ ಇನ್ನೊಂದು ರೌಂಡು ನಮ್ಮ ಹೊಲ ಎಲ್ಲ ರೌಂಡ್ ಹಾಕೊಂಬರೋಣ ಅಂದ್ಕೊಂಡು ಈ ಕಡೆ ಬರ್ತಾ ಇರುವಾಗ ನೋಡಿ ಇದೆಲ್ಲ ನೆಕ್ಸ್ಟ್ ಬ್ಯಾಚು. ಎಳ್ನೀರು ಕುಯ್ತಿರೋದು ಒಂದು ಬ್ಯಾಚು, ಇದೊಂದು ಬ್ಯಾಚು, ಇದೆಲ್ಲ ಇದೊಂದು 60 ತೆಂಗಿನ ಮರವೇ. ಇವು ಎಲ್ಲ ಹೊಂಬಾಳೆ ಸ್ಟಾರ್ಟ್ ಆಗ್ಯಾವೆ. ನೆಕ್ಸ್ಟ್ ಇಯರಿಂದ ಇದು ಕಟಾವಿಗೆ ಬರ್ತವೆ, ಫಲ ಸಿಗ್ತವೆ ಇದರಿಂದನೂ. ಆಮೇಲೆ ಹಂಗೆ ಶುಂಠಿ ಹಾಕಿದೆ, ಶುಂಠಿ ಹೊಲ ನೋಡ್ಕೊಬರೋಣ ಅಂದ್ಕೊಂಡು ಬಂದಿದ್ದೆ. 2 ತಿಂಗಳು ಆಗೈತೆ ಶುಂಠಿಗೆ. ಈ ಸಲ ಬಿಸಿಲು ಜಾಸ್ತಿ ಬಿಸಿಲು ಆಗ್ಬಿಟ್ಟು ಶುಂಠಿ ಹುಟ್ಟೋದೇ ಲೇಟ್ ಆಗೋಯ್ತು. ಸ್ವಲ್ಪ ಸಾಧಾರಣವಾಗಿ ಏನಂತ ಹೇಳ್ಕೊಳಂಗಿಲ್ಲ, ಶುಂಠಿ ಪರವಾಗಿಲ್ಲ ಸಾಧಾರಣವಾಗಿ ಐತೆ ಶುಂಠಿ. ನೋಡಿ ಇದು 2 ತಿಂಗಳು ಶುಂಠಿ ಸರಿಯಾಗಿ ಹುಟ್ಟಲೇ ಇಲ್ಲ, ಬಿಸಿಲಿಗೆ ಹೊತ್ಕು ಜಾಸ್ತಿ ಬಿಸಿಲಾಗ್ಬಿಡ್ತು. ಆಮೇಲಿಂದ ಹಂಗೆ ತೆಂಗಿನ ಮರ ನೋಡೋಣ, ನೋಡಿ 2ನೇ ಬ್ಯಾಚ್ ತೆಂಗಿನ ಮರ ಇದೆಲ್ಲ. ಇದು ಎಲ್ಲ ಫಲ ಸ್ಟಾರ್ಟ್ ಆಗೈತೆ. ಸರಿಯಾಗಿ ನೀರು ಗೊಬ್ಬರ ಕೊಟ್ಟು ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ಇಯರಿಂದನೇ ಸಿಕ್ಬಿಡ್ತದೆ ಇದ್ರ ಗೊಬ್ಬರ ನಮಗೆ. ಇದು ಫಲವ ನೋಡಿ ಇವಾಗೆಲ್ಲ ಒಂದೊಂದು 2, 5, 6 ಥರ ಹರಳು ನಿಲ್ತಾವೆ. ನೋಡಿ ಇದು ಎಳ್ನೀರು ನೆಕ್ಸ್ಟ್ ಇಯರಿಂದ ಸಿಕ್ಬಿಡ್ತವೆ ಇವೆಲ್ಲ. ನೋಡಿ ಇದು ಅದ್ರ ಮೇಲ್ಗಡೆದು ಜೇನುಹುಳ ಎಲ್ಲ ಮುತ್ಕೊಂಡವೆ, ಒಂದು 5-6 ಜೇನುಹುಳ ಕಾಣಿಸ್ತಾ ಇಲ್ಲ ಮೊಬೈಲಲ್ಲಿ. ನೋಡಿ ಹಂಗೆ ಶುಂಠಿದು 1-2 ಫೋಟೋ ತಗೊಂಡು ಅದು ಒಂದಿರಲಿ ಅಂದ್ಬಿಟ್ಟು 2 ತಿಂಗಳು ಶುಂಠಿ. ಆಮೇಲೆ ನಾನು ವಾಪಸ್ ಬಂದೆ. ಅವ್ರ ಪಾಡ್ಗೆ ಅವ್ರು ಎಳ್ನೀರು ಕುಯ್ತಾಯಿದ್ರು. ನೋಡಿ ಆಟೋ ಅವ್ರದೇ ಆಟೋ. ಇವ್ರ ಹುಡುಗ ನನ್ನ ಫ್ರೆಂಡೇ, ನಮ್ಮೂರನೇ, ಕಾರ್ತಿಕ್ ಅಂದ್ಬಿಟ್ಟು. ಆಮೇಲೆ ನನಗೊಂದು ಎಳ್ನೀರು ಕೊಡು ನೋಡೋಣ ಅಂದ್ಬಿಟ್ಟು ನಾನೊಂದು ಎಳ್ನೀರು ಕುಡಿತಾಯಿದ್ದೆ. ನಮ್ಮ ಎಳ್ನೀರು ಯಾವಾಗಲೂ ಸ್ವೀಟಾಗಿರ್ತವೆ. ಆಮೇಲೆ ಗಂಜಿ ಆಗೈತೆ ನೋಡು ಅಂತ ಅಂದ. ಒಳ್ಳೆ ಗಂಜಿ ಆಗಿತ್ತು. ಗಂಜಿ ಆಗಿದ್ರೆ ಎಳ್ನೀರು ಕುಡಿದ್ಬಿಟ್ಟು ನಾನು ಯಾವಾಗಲೇ ನೋಡ್ಕೊಂಡಿದ್ದಲ್ಲ, ನಾನು ಒಂದು ಮರ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಕೊಡು ಅಂದ್ಬಿಟ್ಟು ಇಸ್ಕೊಂಡೆ. ಅದು ನೋಡಿದ್ರೆ ನಾನು ಒಂದು ಮರ ಹತ್ತೋದಕ್ಕೆ 20 ನಿಮಿಷ ಆಯಿತು. ನಮ್ಗೆ ಹತ್ತಕ್ಕೆ ಬರೋಲ್ಲ ಏನಿಲ್ಲ, ಸ್ವಲ್ಪ ಸ್ಲಿಪ್ ಆದರೆ ಭಯ, ಕೈ ಕಾಲು ಲೇಟಾಗೋಯ್ತವೆ. ಏನು ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡ್ತಾ ನಿಧಾನಕ್ಕೆ ಹತ್ತುತ್ತಾ ಇದೆ. ಹತ್ತಿ 20 ನಿಮಿಷ ತಗೊಂಡೆ. ಬರೀ ಒಂದು 10 ಅಡಿ 12 ಅಡಿ ಮರ ಇರೋದು ಮ್ಯಾಕ್ಸಿಮಮ್ ಅಂದರೆ. ಅದನ್ನೇ ಹತ್ತಿ ಒಂದು ಮರ ಹತ್ತಿ ಒಂದು ತಾರು ಎಳ್ನೀರು ಕುಯ್ಯೋಷ್ಟರಲ್ಲಿ ಒಂದು 20 ನಿಮಿಷನೇ ತಗೊಂಡೆ. ಅವನಂತೂ ಕೆಳಗಡೆ ನಿಂತ್ಕೊಂಡು ನಗಾಡಿ ನನ್ನ ಫುಲ್ಲು ಇರಿಟೇಟ್ ಮಾಡ್ತಾಯಿದ್ದ. ನನಗೆ ಬೇರೆ ಹಾಗೆ ಬಗ್ಗಂತ ಉರಿತಾಯಿತ್ತು. ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ಆಡಿಕೊಂಡು ಒಂದು ತಾರು ಎಳ್ನೀರು ಕುಯ್ದಾದ್ಮೇಲೆ ಅದನ್ನೆಲ್ಲ ಇಳಿದ್ಬಿಟ್ಟು ನೋಡಿ ಅಯ್ಯ ಹಗ್ಗನೂ ಬಿಡೋಕೆ ಗೊತ್ತಲ್ಲ ನಮಗೆ ಸರಿಯಾಗಿ. ಹಂಗೆ ಆಡ್ಕೊಂಡು ಒಂದು ತಾರು ಕುಯ್ದುಬಿಟ್ಟೆ.
ಆಮೇಲೆ ಲೆಕ್ಕ ಮಾಮೂಲಿ ಕೌಂಟ್ ಮಾಡಿ ಗಾಡಿ ತುಂಬ್ತಾಯಿದ್ರು. ಅವನು ಲೆಕ್ಕ ಹಾಕೋತಾ ಇದ್ದ, ನಾನು ಪಕ್ಕದಲ್ಲಿ ನಿಂತ್ಕೊಂಡು ಲೆಕ್ಕ ಹಾಕೋತಿದ್ದೆ. ಅವನು ಒಂದ್ಸಲ ಲೆಕ್ಕ ಹಾಕಿದ್ಮೇಲೆ ನಾನು ಒಂದ್ಸಲ ಲೆಕ್ಕ ಹಾಕ್ತಿದ್ದೆ. ಏನೇ ಈ ಲೆಕ್ಕ ಅಂತ ಬಂದರೆ ಎಂಥವನೇ ಆದ್ರೂ ಕನ್ಫ್ಯೂಸ್ ಆಗೋಯ್ತದೆ, ಲೆಕ್ಕ ಸಿಗೋದಿಲ್ಲ ಸರಿಯಾಗಿ. ನನಗಂತೂ ಕನ್ಫ್ಯೂಸೇ ಆಗೋಯ್ತದೆ ನೋಡಿ. ಈ ಥರ ಅವನು ಒಂದ್ಸಲ ಲೆಕ್ಕ ಹಾಕಿದ್ರೆ ನಾನು ಒಂದ್ಸಲ ಲೆಕ್ಕ ಹಾಕ್ತಿದ್ದೆ ನೋಡಿ. ಈ ಥರ 2 ಕೊಟ್ಟರೆ 1 ಅಂತ ಅವ್ರ ಲೆಕ್ಕದಲ್ಲಿ. ಎಳ್ನೀರು ಮಾತ್ರ ಈ ಥರ ಈ ಸಲ ಸಖತ್ತಾಗಿದ್ದು ಮಾತ್ರ, ಒಳ್ಳೆ ಸೈಜಾಗಿ. ಬಟ್ ಬೇಸಿಗೆ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಎಳ್ನೀರು ಸಿಕ್ಕವೆ. ಏನು ಮಾಡೋಕ್ಕಾಗಲ್ಲ, ಸಿಕ್ತಷ್ಟು. ನಾವೇನಂತ ತೋಟ ಏನು ಚೆನ್ನಾಗಿ ಮೇಂಟೈನ್ ಮಾಡಿದರೆ ತೋಟ ಜಾಸ್ತಿ ಸಿಗಬೇಕಿತ್ತು. ನನ್ನ ತೋಟದಲ್ಲಿ ಇಷ್ಟು ಚಿಕ್ಕ ಮರಕ್ಕೆ ಆಗಲೇ 900-1000 ಸಿಗ್ತಾಯಿದ್ದು ನೋಡಿ. ಈ ಸಲ ಬರೀ ಖಾಲಿ 425 ಎಳ್ನೀರು ಸಿಕ್ಕವೆ. ಆಮೇಲೆ ಫೋಟೋ ತಗೊಂಡು ನಾನು ಮನೆಗೆ ಹೊರಟೆ.